ಬಿಜೆಪಿಯಲ್ಲಿ ಹೇಗೆ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚೋಕೆ ಸತ್ಯಶೋಧನಾ ಸಮಿತಿಯನ್ನು, ಹಾಗೆ ಈಗ JDS ಕೂಡ ಒಂದು ಸಭೆಯನ್ನು ಮಾಡ್ತಾ ಇದೆ. ಆ ಸಭೆಯಲ್ಲಿ ಈಗ ಯಾರು ಈ ಕ್ರಾಸ್ ಔಟ್ ಮಾಡಿದಂಥವರು, ಕ್ರಾಸ್ ಔಟ್ ಶೂರರ ಪತ್ತೆಗೆ ಈಗ ದಳಪತಿ ಮುಂದಾಗಿದ್ದಾರೆ. ಬೆಂಗಳೂರಿನ HDK ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ, ಇಬ್ಬರು ಶಾಸಕರು ಗೈರಾಗಿರೋದು. GT ದೇವೇಗೌಡರು, HD ರೇವಣ್ಣ ಸಭೆಗೆ ಗೈರಾಗಿರೋದು. ಅಡ್ಡ ಮತದಾನದ ಬೆನ್ನಲ್ಲೇ ಆತ್ಮಾವಲೋಕನದ ಪಾಠವನ್ನ ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿರೋದು. ಚುನಾವಣೆ ಆಗೋಕ್ಕಿಂತ ಮುಂಚಿತವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾ ಅಥವಾ ಚುನಾವಣೆ ಆದ ನಂತರ ವಿಶ್ವಾಸಕ್ಕೆ ತಗೊಳ್ಬೇಕಾ? ಏನಪ್ಪ, ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಆ ಗಾದೆ ಇದಕ್ಕೆ ಸೂಟ್ ಆಗುತ್ತಾ? ಹಾಗೆ ಅಲ್ವಾ? ಆಗೋಕ್ಕಿಂತ ಮುಂಚಿತವಾಗಿ ಸಭೆ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಹಿಂಗಾಗ್ತಾ ಇತ್ತು ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೊಂದು ಉತ್ತರ ಸಿಗ್ತಾ ಇತ್ತೇನೋ. ಬಟ್ ಈಗೆಲ್ಲ ಆದಮೇಲೆ ವಿಶ್ವಾಸಕ್ಕೆ ತಗೊಂಡು ಏನು ಮಾಡ್ತೀರಾ? ಈಗ ಮುಂದಿನ ಚುನಾವಣೆವರೆಗೂ ಕಾಯಬೇಕು. ಯಾಕೆ ಹಿಂಗಾಯಿತು ಅನ್ನೋ ಆತ್ಮಾವಲೋಕನ ಈಗ JDS ಕೂಡ ಮಾಡ್ಕೊಳ್ತಾ ಇದೆ BJPಯ ರೀತಿಯಲ್ಲೇ. ಆಗೋಗಿದೆ ಅಲ್ಲ ಸರ್, ಅಡ್ಡ ಮತದಾನ ಆಗೋಯ್ತು. ಜೊತೆ ಇದ್ದು ಮೋಸ ಮಾಡಬಾರ್ದು. ನಮ್ಮ GT ದೇವೇಗೌಡರು ಹೊರಗಡೆ ಇದ್ದರು, ಹೊರಗೆ ಹಾಕಿದ್ರು, ಸರಿ ಅವ್ರದ್ದು ಓಕೆ. ಬಟ್ ಜೊತೆ ಇದ್ದು ಮೋಸ ಮಾಡೋರ್ದಿದೆಯಲ್ಲ, ಅದು ಸ್ವಲ್ಪ ನೋವು ಕೊಡುತ್ತೆ ಯಾರಿಗಾದರೂ, ಸಹಜ. ಪಕ್ಷ ಅವ್ರು ಗುರುತಿಸಿ, ಈಗ ನಮ್ಮನ್ನೆಲ್ಲ ಪಕ್ಷ ಗುರುತಿಸಿ MLA ಮಾಡಿದ್ದಕ್ಕೆ ತಾನೇ ನಮ್ಗೆ ಅಲ್ಲಿ ಹೋಗಿ ಓಟ್ ಹಾಕೋಕ್ಕೆ ಒಂದು ಶಕ್ತಿ ಬಂದಿದ್ದು. ಅದೇ ನಮ್ಮ ಶಕ್ತಿ ಪಕ್ಷ ಕೊಡ್ದಿದ್ರೆ ನಮ್ಮನ್ನು ಯಾರು ಕೇಳ್ತಾ ಇದ್ರು? ಆ ಶಕ್ತಿ ಕೊಟ್ಟಾಗ ನಾವು ಅದನ್ನು ದುರುಪಯೋಗ ಪಟ್ಕೊಳ್ಳೋದು ಅವ್ರವ್ರ ಆತ್ಮಕ್ಕೆ ಬಿಟ್ಟಿದ್ದದು. ಅವ್ರವ್ರ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ನಮ್ಮಲ್ಲೂ ಮಾಡಿದ್ದಾರೆ. ಈಗ ಅಲ್ಲಿ ಎಲ್ಲರೂ ಇದ್ದೀವಿ. ಹನೂರು ಮಂಜಣ್ಣ ಒಬ್ಬರು ಬಂದಿಲ್ಲ, ಎಲ್ಲರೂ ಇದ್ದೀವಿ. ರೇವಣ್ಣ ಅವರು ಏನು ಶಿಸ್ತು ಕ್ರಮ ತೊಗೊಳಕ್ಕೆ ಸರ್? ಲಾಸ್ಟ್ ಟೈಮು 2013 ನಾನು ಫಸ್ಟ್ ಟೈಮ್ MLA ಆದಾಗಲೂ ಒಂದಿಷ್ಟು ಜನ MLAಗಳು ಹೋದರು. ಆವಾಗ ನೇರವಾಗಿ ತೋರಿಸಿ ಓಟ್ ಹಾಕೋದಿತ್ತು. ಇದು ಗುಪ್ತ ಮತದಾನ. ಈಗ ಇರೋ 17 ಜನನೂ ಕಳ್ಳರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ನಮ್ಗಳಿಗೆ. ಸೊ ಇಲ್ಲಿಗ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು JDSನವರು ಮಾಡೋಕ್ಕೆ ಮುಂದಾಗಿದ್ದಾರೆ. ಸೊ ಅದರಲ್ಲಿ ಈಗ ರೇವಣ್ಣ ಅವರು ಒಂದು ಬಂದಿಲ್ಲ, ಇನ್ನೊಂದು ಕಡೆಗೆ ಆ ಕಡೆಗೆ GT ದೇವೇಗೌಡರು ಕೂಡ ಬಂದಿಲ್ಲ. ಸೊ ಇಬ್ಬರು ಈಗ ಇದರಲ್ಲಿ ಸಭೆಗೆ ಹಾಜರಾಗಿಲ್ಲ. ಬಟ್ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಡ್ಡ ಮತದಾನದ ಬೆನ್ನಲ್ಲೇ. ಸೊ ಏನು ಆತ್ಮಾವಲೋಕನ, ಏನು ಕ್ರಮ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ JDS ಇದೆಯಾ? ಅವ್ರನ್ನ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿಯಲ್ಲಿ JDS ಇದೆಯಾ? ಅಥವಾ ಕೇವಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಮಾತ್ರ ಕೆಲಸ ಈಗ ನಡಿಬೋದು ಅಂತ ಕಾಣುತ್ತೆ. ಯಾಕಂದರೆ 18 ಶಾಸಕರನ್ನು ಹೊಂದಿರುವಂಥದ್ದು JDS. BJP ತೆಗೆದುಕೊಳ್ಬೋದು, ಕಾರಣ ರಾಷ್ಟ್ರೀಯ ಪಕ್ಷವಾಗಿರೋದ್ರಿಂದ ಕೇಂದ್ರದಿಂದ ಏನು ಸೂಚನೆ ಬರುತ್ತೆ ಅದರ ಮೇಲೆ ಕರೆಕ್ಟಾಗಿ ತಗೊಂಡ್ರೆ ಉಚ್ಚಾಟನೆ ಮಾಡಿ ಹಾಕಿ ಅಂತ ಹೇಳ್ತಾರೆ, ಪಕ್ಷದಿಂದ ಹೊರಗೆ ಹಾಕಿ ಅಂತಾರೆ. ಆ ನಿರ್ಧಾರವನ್ನು BJP ತಗೊಳ್ಬೋದು. ಬಟ್ JDS ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ.